ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬೆಂಕಿಯ ಸುರಿಮಳೆ ಭಾರತ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಕಳೆದ 2 ರಾತ್ರಿ ಬೆಂಕಿಯ ಮಳೆ ಆಗಿದೆ. ನಿರಂತರವಾಗಿ ಪಾಕಿಸ್ತಾನ ಭಾರತದ ಕಡೆ ಟರ್ಕಿ ಡ್ರೋನ್ಗಳನ್ನು ಕಳಿಸ್ತಲೇ ಇತ್ತು. ಭಾರತದ ನಾಗರಿಕರನ್ನ ಹಾಗೂ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿ ಡ್ರೋನ್ಗಳನ್ನು ಹಾರಿಸಲಾಗುತ್ತೆ. ಆದರೆ ಇಂಡಿಯನ್ ಏರ್ಫೋರ್ಸ್ ಅದೆಲ್ಲವನ್ನು ಕೂಡ ತಡೆಯೋದರಲ್ಲಿ ಯಶಸ್ವಿಯಾಗಿದೆ. ಆದರೆ ಕೆಲವೊಂದು ಭಾಗದಲ್ಲಿ ಭಾರತದ ನಾಗರಿಕರಿಗೆ ಗಾಯ ಆಗಿರುವಂತಹ ಸುದ್ದಿ ಕೂಡ ಬಂದಿದೆ. ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ಏನಂದರೆ, ಪಾಕಿಸ್ತಾನಕ್ಕೆ ಮತ್ತೆ IMFನಿಂದ 19,000 ಕೋಟಿ ರೂಪಾಯಿ ಹಣ ಸಿಕ್ಕಿದೆ. ಭಾರತ ಎಷ್ಟೇ ಒತ್ತಡ ಹೇರಿದ್ರೂ IMF ಪಾಕ್ಗೆ ಹಣವನ್ನು ಬಿಡುಗಡೆ ಮಾಡಿಯೇ ಬಿಟ್ಟಿದೆ. ಯಾವಾಗ ಹಣ ಸಿಕ್ತೋ ಪಾಕ್ ಗಡಿಯಲ್ಲಿ ಮತ್ತೆ ತನ್ನ ದುರ್ಬುದ್ಧಿಯನ್ನು ಮುಂದುವರಿಸುತ್ತೆ. ಕೆಲ ಕಾಲ ಪಾಕಿಸ್ತಾನದಿಂದ ಡ್ರೋನ್ಗಳು ಹಾರಿ ಬಂದರೂ ಕೂಡ ಭಾರತ ಅದೆಲ್ಲವನ್ನ ತಡೆಯುತ್ತೆ. ಆದರೆ ಭಾರತಕ್ಕೆ ಇದುವರೆಗೂ ಕೂಡ ಅಂತಹ ಯಾವುದೇ ದೊಡ್ಡ ಹಾನಿ ಆಗಿಲ್ಲ. ರಾತ್ರಿಯೆಲ್ಲ ಪಾಕಿಸ್ತಾನದ ದಾಳಿ, ಆದರೆ ಮುಂಜಾನೆ ಹೊತ್ತಿಗೆ ಇಂಡಿಯನ್ ಏರ್ಫೋರ್ಸ್ ತನ್ನ ಕೆಲಸ ಶುರು ಮಾಡಿಕೊಳ್ಳುತ್ತೆ. ಭಾರತದ ಅಟ್ಯಾಕ್ಗೆ ಪಾಕಿಸ್ತಾನವಂತೂ ತತ್ತರಿಸ್ಬಿಟ್ಟಿದೆ. ಪಾಕಿಸ್ತಾನದಿಂದ ಮಿಸೈಲ್ ಇಟ್ಕೊಂಡು ಹಾರಿ ಬಂದ 2 ಫೈಟರ್ ಜೆಟ್ಗಳನ್ನು ಭಾರತ ಹೊಡೆದುರುಳಿಸುತ್ತೆ. ಅದಕ್ಕೂ ಮುನ್ನ ಪಾಕಿಸ್ತಾನದ ಪ್ರಮುಖ ಏರ್ಬೇಸ್ಗಳನ್ನು ಭಾರತ ಟಾರ್ಗೆಟ್ ಮಾಡಿ ಉಡಾಯಿಸ್ಬಿಟ್ಟಿದೆ. ಇಡೀ ರಾತ್ರಿ ದಾಳಿ ನಡೆಸಿದ್ರೂ ಪಾಕಿಸ್ತಾನದಿಂದ ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಆದರೆ ಕೇವಲ 2 ಗಂಟೆಗಳಲ್ಲಿ ಭಾರತ ಪಾಕಿಸ್ತಾನವನ್ನು ಧ್ವಂಸ ಮಾಡಿಬಿಟ್ಟಿತ್ತು. ಪಾಕ್ನ 3 ಏರ್ಬೇಸ್ಗಳನ್ನು ಭಾರತ ಉಡಾಯಿಸ್ಬಿಟ್ಟಿದೆ. ಮೊದಲನೇದು ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸು, ಎರಡನೇದು ಶೋರ್ಕೋಟ್ನ ರಫೀಕಿ ಏರ್ಬೇಸು, ಮೂರನೇದು ಚಾಕ್ವಾಲ್ನ ಮುರಿದ್ ಏರ್ಬೇಸ್. ಇದನ್ನು ಪಾಕ್ ಸೇನೆ ಕೂಡ ಒಪ್ಕೊಂಡಿದೆ. भारत अपनी नंगी जारियत को जारी रखते हुए कुछ देर कबल उसने अपने तैयारों से फ़ज़ा से ज़मीन पर मिज़ाइल दागे हैं. नूर खान बेस पाकिस्तान एयरफोर्स की मुरीद बेस और शोरकोट बेस को निशाना बनाया गया है. अब तक की इत्तलात के मुताबिक अल्हम्दुलिल्लाह एयरफोर्स के एसेट्स तमाम महफूज हैं. ಪಾಕಿಸ್ತಾನ ತುಂಬ ದೊಡ್ಡ ತಪ್ಪು ಮಾಡಿಬಿಡ್ತು. ಭಾರತದ ರಾಜಧಾನಿ ದೆಹಲಿಯನ್ನು ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಟಾರ್ಗೆಟ್ ಮಾಡಿ ದೊಡ್ಡ ತಪ್ಪು ಮಾಡಿತ್ತು. ಪಾಕ್ ಹಾರಿಸಿದ ಮಿಸೈಲನ್ನು ಭಾರತದ ಏರ್ಫೋರ್ಸ್ ಹರಿಯಾಣದ ಸಿರ್ಸಾದಲ್ಲಿ ಹೊಡೆದು ಉರುಳಿಸುತ್ತೆ. ಇದು ಪಾಕಿಸ್ತಾನ ಮಾಡಿದಂತಹ ತುಂಬ ದೊಡ್ಡ ತಪ್ಪಾಗಿದೆ. ನಿರಂತರ ಮಿಸೈಲ್ ಹಾಗೂ ಡ್ರೋನ್ಗಳ ಅಟ್ಯಾಕ್ನಿಂದ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ತುಂಬಿಕೊಂಡಿದೆ. ವೀಕ್ಷಕರೇ, ಇನ್ನೂ ತುಂಬ ಮುಖ್ಯವಾದ ವಿಷಯಗಳು ಇಲ್ಲಿ ಮಾತಾಡೋಕಿದೆ. ಹಾಗೆ ಒಂದು ವಿಷಯ ಗೊತ್ತಿರಲಿ, ಸೋಷಿಯಲ್ ಮೀಡಿಯಾ ಟ್ವಿಟರ್ ಅಕೌಂಟ್ಗಳಲ್ಲಿ ಮಾತಾಡೋರು ಇವರೆಲ್ಲ ಆಪರೇಷನ್ ನಡೆಯೋ ಜಾಗದಲ್ಲಿ ಕೂಡ ಇರೋದಿಲ್ಲ. ಯುದ್ಧದಲ್ಲಿ 2 ಎನರ್ಜಿಗಳು ಕ್ಲಾಶ್ ಆದಾಗ ಹಲವಾರು ಸುಳ್ಳು ಸುದ್ದಿಗಳು ಕೂಡ ಹೊರಬರುತ್ತೆ. ಸಾಕಷ್ಟು ಫೇಕ್ ವಿಡಿಯೋಗಳು ಕೂಡ ಬರುತ್ತೆ. ಅದರಲ್ಲಿ ಎಲ್ಲವನ್ನು ಕೂಡ ನಾವು ನಂಬೋದಕ್ಕೆ ಹೋಗಬಾರ್ದು. ವೀಕ್ಷಕರೇ, ಇನ್ನೊಂದು ವಿಷಯ ಗೊತ್ತಿರಲಿ, 1971ರಲ್ಲಿ
ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತೆ. ಆಗ ಇದೇ ಪಾಪಿ ಪಾಕಿಸ್ತಾನ ಯುದ್ಧವನ್ನು ನಾವು ಗೆದ್ದುಬಿಟ್ವಿ ಅಂತ ಹೇಳಿಕೊಂಡಿತ್ತು. ಇಂಥ ಸುಳ್ಳು ಬುರ್ಕ ಈ ಪಾಕಿಸ್ತಾನ ಈ ದೇಶದಲ್ಲಿ ತುಂಬಿರೋದು ಬರೀ ಮೋಸ ಅಷ್ಟೇ. ಇಷ್ಟು ಮಾತ್ರ ನಮಗೆ ಗೊತ್ತಿರಲಿ. ವೀಕ್ಷಕರೇ, ಪಾಕಿಸ್ತಾನಕ್ಕೆ ಭಾರತದ ಜೊತೆಗೆ ಒಳಗಿನಿಂದ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಕೂಡ ಸಿಕ್ಕಾಪಟ್ಟೆ ಕಾಟ ಕೊಡ್ತಿದೆ. ಬಲೂಚ್ ಆರ್ಮಿ ತಮ್ಮ ಪ್ಲೇಸಿಂಗ್ನಲ್ಲಿ ಅಂದರೆ ಆರ್ಮಿ ಇರೋ ಜಾಗದಲ್ಲಿ ಸ್ವಲ್ಪ ಚೇಂಜಸ್ಗಳನ್ನು ಮಾಡಿಕೊಂಡಿತ್ತು. ಬಲೂಚ್ ಟ್ರೂಪ್ಸ್ಗಳನ್ನು ಬದಲಾಯಿಸಿದ ಕೂಡಲೇ ಪಾಕ್ ಸೇನೆ LOC ಕಡೆ ನುಗ್ಗು ಬರುತ್ತೆ. ಅದಕ್ಕೆ ಕಾಯ್ಕೊಂಡಿದ್ದ ಬಲೂಚಿಗರು ಇತ್ತ ಪಾಕ್ ಆರ್ಮಿ ಕಡೆ ದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಪಾಕಿಸ್ತಾನಕ್ಕೆ ಇದೊಂಥರ ಇಕ್ಕಳದಲ್ಲಿ ಸಿಕ್ಕೊಂಡಂತಹ ಪರಿಸ್ಥಿತಿ ಉಂಟಾಗಿದೆ. ಈ ಕಡೆ ಭಾರತ, ಆ ಕಡೆ ತಾಲಿಬಾನು, ಇನ್ನೊಂದು ಕಡೆ ಬಲೂಚಿಗರು. ಇದರ ನಡುವೆ ಭಾರತ ಸರ್ಕಾರ ಎಲ್ಲ ಮೀಡಿಯಾಗಳಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದೆ, ಯುದ್ಧದ ನೇರ ಪ್ರಸಾರ ಮಾಡಬೇಡಿ ಅಂತ, ರಿಯಲ್ ಟೈಮನ್ನು ತೋರಿಸ್ಬೇಡಿ ಅನ್ನೋದಾಗಿ. ಇದು ತಪ್ಪು ಅಂತ ಹೇಳೋದಕ್ಕಿಂತ ಬೇಜವಾಬ್ದಾರಿತನಾಗ್ಬಿಡುತ್ತೆ. ನಾವು ಅಷ್ಟೇ ಇಲ್ಲಿ ತುಂಬ ಯೋಚಿಸಿ ವಿಷಯವನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಿದ್ದೇವೆ. ಅದೇ ರೀತಿ ಎಲ್ಲರಿಂದಲೂ ನಿರೀಕ್ಷೆ ಮಾಡೋದು ಒಳ್ಳೆಯದು. ಇಂಥ ಸಮಯದಲ್ಲಿ ನಮ್ಮ ಸೇನೆ ಮತ್ತು ಸೈನಿಕರ ಚಲನವಲನವನ್ನು ಯಾರೂ ಕೂಡ ಶೇರ್ ಮಾಡಬಾರ್ದು. ಈಗ ನಿಮ್ಮ ಮುಂದೆ ಒಂದು ಆರ್ಮಿ ಗ್ರೂಪ್ ಹೋಗ್ತಿದೆ ಅಂತ ಅಂದ್ಕೊಳ್ಳಿ. ಆಗ ಅದನ್ನು ನೋಡಿ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಒಂದು ಸೆಲ್ಯೂಟ್ ಮಾಡಿ. ಅದನ್ನು ಬಿಟ್ಟು ಅವರ ಮುಂದೆ ಹೋಗಿ ವಿಡಿಯೋ ಮಾಡೋದು, ಅದನ್ನು ರೀಲ್ಸ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳೋದು, ಇದನ್ನೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಶತ್ರು ಪಡೆ ಇದೆಲ್ಲವನ್ನು ಕೂಡ ಗಮನ ಹರಿಸ್ತಾ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬರೆದಿಟ್ಕೊಳ್ಳಿ, 3ನೇ ದಿನ ಪಾಕಿಸ್ತಾನಕ್ಕೆ ಊಹಿಸಲಾರದ ಆಘಾತ ಎದುರಾಗಲಿದೆ. ಯಾಕಂದರೆ ಬಾರ್ಡರ್ಗೆ ಭಾರತದ ಸೇನೆಯಿಂದ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಗಳು ಹೋಗ್ತಾ ಇದೆ. ಅಂದರೆ ಭಾರತ ದೊಡ್ಡದಾಗೇನೋ ಪ್ಲ್ಯಾನ್ ಮಾಡಿಕೊಂಡಿದೆ. ಸೇನೆಗೆ ಸರ್ಕಾರದ ಕಡೆಯಿಂದ ದೊಡ್ಡ ಅನುಮತಿ ಸಿಕ್ಕಿದೆ. ವೆಯ್ಟ್ ಮಾಡೋಣ. ಬಟ್ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಅಂತೂ ಬೇಡ. ಇದರ ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ಪಾಕಿಸ್ತಾನದಲ್ಲಿ ಮತ್ತೆ ಭೂಕಂಪ ಸಂಭವಿಸಿದೆಯಂತೆ. ರಿಕ್ಟರ್ ಮಾಪಕದಲ್ಲಿ 4.0 ಮ್ಯಾಗ್ನಿಟ್ಯೂಡ್ ಭೂಕಂಪನ ಆಗಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಇನ್ನೊಂದು ವಿಷಯವನ್ನು ಹೇಳೋದೇ ಮರ್ತೋಯ್ತು ನೋಡಿ. ಭಾರತ ಪಾಕಿಸ್ತಾನದ ಲಾಹೋರ್ ಮತ್ತು ಸಿಯಾಕೋಟನ್ನು ಗುರಿ ಮಾಡಿಕೊಂಡು ಸಿಕ್ಕಾಪಟ್ಟೆ ದಾಳಿಯನ್ನು ಮಾಡಿದೆ. ಸಿಯಾಕೋಟ್ ಈಗ ಹೊತ್ತಿ ಉರಿಯೋ ಹಾಗಾಗಿದೆ. ಒಟ್ಟಿನಲ್ಲಿ ಪಾಕಿಸ್ತಾನ ಸುಟ್ಟು ಭಸ್ಮ ಆಗಿಬಿಡಬೇಕು. ಯಾವ ಲೆವೆಲ್ಗೆ ಅಂದರೆ ಗುಜರಿ ಹಾರಿಸಿ ಬದುಕೋದಕ್ಕೆ ಕೂಡ ಅವರಿಗೆ ಕಬ್ಬಣ ಸಿಗಬಾರ್ದು ಅಂಥ ಸ್ಥಿತಿಗೆ ತಲುಪಬೇಕು. ಏನಂತೀರಾ ವೀಕ್ಷಕರೇ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಅಂಡ್ ಬೈ ಬಾಯ್. ಮತ್ತೆ ಭೇಟಿಯಾಗೋಣ.